नन्दिनि नन्दित मेदिनि विश्वविनोदिनि ಯಾರ ಅಮ್ಮನವ್ರು ದೊಡ್ಡವ್ರು ಬಂದಾರ ಅಂದ್ರೆ ಬೀಳಿಟ್ಟು ಪೂಜೆ ಅಂತ ಆಯ್ತು ಮಾಡ್ರೆ ವಿಚಾರ ಗುಡುಗಂಬ ಗರ್ಜನೆಯಂತೆ ಎಂಬ ಧ್ವನಿಯಂಗೈದು ಆಬ್ರದೋ ಸೋಬ್ರಾಂ ಆಬ್ರ ತರದಿಂದ ಹೆಬ್ರಂ ದೀಪ ಖಡ್ಗವಂ ಜಲ್ಪೈಸು ಕಾಲ್ಗೆಜ್ಜೆ ಕಾಲ್ಗಡಗ ಸರ್ಪಗಳಿಂದ ಜೇಕಾರನಾದವಂ ನುಡಿಸ್ತಾ ಬಂದ ಮೂರ್ಟೋಳಂ ಕಾರಂಬುಜವಂ ಮುಗಿದು ನಸು ನಗೆಯಿಂದ ಕೇಳುವ ನಂದನ ಶಿರೋಮಣಿ ನೀನುದಾರು ನಿನ್ನ ಹೆಸರೇನು ಚೆನ್ನಾಗಿ ಪೇಳುವಂತವನಾದು ನರಗುರಿ ಅಮ್ಮನವರು ನಮ್ಮ ಹೆಸರು ಕೇಳ್ತಾರೆ ಹೇಳ್ಬಿಡೋಣ ಸಾರಥನವರ ತಾಯಿ ತಾವು ತಮ್ಮ ಸಾರಥಿ ನಮ್ಮ ನಾಮ ಅಂಕಿತವನ್ನು ಕೇಳುತ್ತೀಯಾ ಇತ್ತವ ಅರ್ಥದಿಂದ ಕಿವಿಗೊಟ್ಟು ಕೇಳು ರೋಡ್ ಭೂಮಿಗೆ ದಟ್ಬಿಡಲ್ಲ ಪಡಿಸಿ ಜೀವದಿಂದ ದಟ್ಟಿಸಿ ಮೊರೆ ಇಟ್ಟು ಕೆಟ್ಟ ನಿರ್ಜನರ ನಿಖರಕ್ಕೆ ಅಭಯಂ ಕೊಟ್ಟು ಈ ಎಲ್ಲ ಕಾರಣ ದೃಷ್ಟಿಯಿಂದ ರಚಿಸುವ ಬಿರುದಂ ಧರಿಸಿದ ಶಂಕರಿ ಪರಮೇಶ್ವರಿ ಗುಣಕಾರಿ ಮೈಸೂರ ಮರ್ದರಿ ಸೋಂಬರ ಸಂಹಾರಿ ಇತ್ಯಾದಿ ನಾಮಗಳಿಂದ ಮೆರೆಯುವ ಸಾರಥಿ ಪಾರ್ವತಿ ಮಹಾದೇವಿಯನ್ನು ಜೈವೀರ ಮಾಡ್ತಾರೆ ಸಾರಥಿ ಅತಿ ಜಾಗ್ರತೆ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಪಾಂಡವರ ಮಡದಿಯಾದ ದ್ರೌಪದಿಯು ಈ ಅನ್ನಂ ಎಡಬಿಡದೆ ಸ್ತುತಿಯಗೈದು ತಪವು ಮಾಡಿದಕ್ಕೆ ಆಕೆಯ ಇಷ್ಟಾರ್ಥವನ್ನು ಪೂರೈಸಿಕೊಡುವ ಕಾರಣ ಬರಣವಾಯಿತು ಸಾರಥಿ ಅತಿ ಜಾಗೃತಿ
ಕೇಳಮ್ಮ. ಹಾವು ಅಮ್ಮ ದ್ರೌಪದ ಈ ಅನ್ನಂ ಕುರಿತು ತಪಸ್ಸು ಮಾಡಿದ ಕಾರಣವೇನು? ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿರುವೆನು. ಈಗೋ ನಿನಗೆ ಬೇಕಾದವರ ಒಮ್ಮೆ ಕೇಳೋ ಕೊಡವೇನು. ಶ್ರೀಕೃಷ್ಣನ ತಂಗಿ ಶುಭಾಂಗಿ. ಆ ಆ ನನ್ನ ಮೋಹದ ಮಗಳಾದ ದ್ರೌಪದ ಜಾಗ್ರತೆಯಿಂದ ಹಿಡಿ ಹಿಡಿ ಕರವಡ್ಡು. ಈಗೋ ಎನ್ನ ರುದ್ರ ಒಂದು ಹಾರಗಳಿಗೆ ನಿನಗೆ ಕೊಡುವೆನು. ಬಾಪುರೇ ಆಕಟ್ಟ ದಕ್ಷಿಣೆ ಸಮ್ಮರಿಸಿ ನಿನ್ನ ಇಷ್ಟ ಪ್ರಕಾರದಂತೆ ಮಾಡಿಕೊಳ್ಳಮ್ಮ ತರುಣಿ ಸುಗುಣ ಸಂಪನ್ನಿ. ನಾನು ಒಂದು ಮಾತು ಹೇಳುವೆನು, ಆಲಿಸಿ ಕೇಳುವಂತಾಗಲೇ ಬಂಡ. ಜಾಗ್ರತೆ ಚೆನ್ನಾಗಿ ಬರುವಂತಳಾಗ ಆಲಿಸಿ ಕೇಳುವಂತಾಗಲೇ ಮುಡ. ಬಂಡ ರಕ್ಕಸ ಎಲ್ಲರನ್ನು ಯಮಪೂರ್ಣಕ್ಕೆ ತಪ್ಪಿದೆ ಎಂದು ಸಕ್ಕಿನಿಂದ ಬೆಳೆಯೇನಲ್ಲ. ಅದೇನೇನು ಆಲಿಸಿ ಕೇಳುವಂತನಾಗಲೇ ಬಂಡ. ರಾಜನಿಗೆ ನಿನ್ನಂತ ಎಲ್ಲ ಜನ ಕೂಡ ಯುದ್ಧವನ್ನು ಮಾಡಿದರೆ ನಾನೇನು ಅಂಜುವನೆ? ಯುದ್ಧ ಮಾಡು, ಆಮೇಲೆ ದಿಕ್ಕು ಇಲ್ಲದ ಹೆಣ್ಣು ಮಕ್ಕಳನ್ನು ದಕ್ಕರೆ ಸರಿಯಲ್ಲಿಟ್ಟು ದುಃಖವನ್ನು ಪಡಿಸುವುದು ಒಳಗೆ ಈ ಸಮಯದಲ್ಲಿ ನೀನು ಶಿವನ ಮರೆ ಒತ್ತರೋ ನೀಡಿದ ತಂದು ಸಟ್ಟರೆಯಿಂದ ಕೊಟ್ಟಿದ್ದ ಪೊಡಿಯು ಬರುವ ನಿನ್ನ ರಕ್ತವಮ್ಮ ಘಾಟನೆ ಕುಡಿದು ನಾನು ಜಾದಮ ನೋಡು ನೋಡಿ ಅನ್ನೋ ಪ್ರಕ್ರಮ ಬಾಪುರೇ ಕೌಲಿಕನಿಂದ ಹಾರ್ಪಡಿಸಿದರೆ ನಾನೇನು ಹಂಚುವನೇ? ನಾಗೆ ನಿನ್ನಂತ ಹೆಂಗಸರು ಕೂಡ ಯುದ್ಧವನ್ನು ಮಾಡಿದರೆ ನಾನೇನು ಹಂಚುವೆನೆ? ಬಾ ಬೆಷ್ಟಳೆ ಅಪಿ ಬಾ ಬಿಷ್ಟಳೆ. ಕೊಬ್ಬೇರಿ ಮಬ್ಬು ಮುಚ್ಚಿ ನಮ್ ಕಂಡು ಕುಶೇಷ್ಟಿಯನ್ನು ಮಾಡ್ತಿರೋದಲ್ಲ ಬಣ್ಣ. ಕೆಟ್ಟ ಮಾತುಗಳನ್ನು ಬಾಯಿಗೆ ಬಂದ ಹಾಗೆ ಬಗಳಿದರೆ ನಿನ್ನ ಜೀವವನ್ನು ಕೇಳಿ
10 ಕಾಗೆಗಳಿಗೆ ಹಬ್ಬದ ಊಟವನ್ನು ಮಾಡಿಸಿ ಬಿಡಬೇಕು. ಒತ್ತು ಮುಗಿಯಲೇ ಬಂಡಲಿಲ್ಲ ಅಲ್ಲ. ಕಾಮ ತಲೆಗೆ ಎತ್ತದ ತಪ್ಪೆ ಹೆಂಗಸಿನಿಂದ ಆರ್ಭಟಿಸಿದರೆ ಈ ಗಂಡು ಬಲಿಯಾದ ಕೌನಿ ಕಲಗೆ ನಿನಗೆ ಗೊತ್ತಿಲ್ಲ ಏನೇನಾದೆ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲೋನಾದೆ ಮೊದಲಗಡಾದೆ ಅಯ್ಯೋ ನನಗೆ ಆದರೆ ಗಿತ್ತಿ ಅಂದು ನಿನ್ನ ಕಿತ್ತೆಗೆ ಬಂದಂತೆ ಬಗದೇನಲ್ಲ ಬಂಡ. ನಿನ್ನ ಗರ್ವ ಎಷ್ಟಿರುವುದು? ಪೃಥ್ವಿಗೆ ಕೆಳಗೆ ಆಯ್ದರಿಂದ ಕೊತ್ತಿಗೆ ಕತ್ತರಿಸಿ ಬಾಪುರೇ ನಿನ್ನ ಪ್ರಾಣವನ್ನು ಪೃಥ್ವಿ ದೇವತೆಗೆ ಗೊತ್ತು ಮಾಡದಿದ್ದರೆ ಅಪ್ಪುರೇ ಜಗಜ್ಜನನಿಯ ನಾಗವಿದ್ಯದ್ದು ಸಾರ್ಥಕವೇನನೆ ಬಂಡ. ನಿನ್ನ ಮಾತ ಪಿತರನ್ನು ನಿನ್ನ ಮನದಲ್ಲಿ ಜಾಲಿಸಲೇ ಬಂಡ. ಹಾರಿಸಿ ಬಿಡುಗಡೆ ನಿನ್ನ ನೋಡಿದ ನನ್ನ ಎತ್ತಕ್ಕೆ ನಿಲ್ಲುವಂತಲಾಗಲೇನಾದೆ ಬಂಡರಕ್ಕಸ ಜಾಗೃತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗಲೇ ಬಂಡ. ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲುವಂತವಾಗ ಜಾಗೃತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗಲೇ ಬಂಡ. ಇನ್ನ ಯಾವ ಹಠಮರ ಇದ್ದರೆ ನನ್ನದು ಬರಬಹುದು. ಈ ಅಣ್ಣ ಕಣ್ಣಿಗೆ ತೋರಿಸಿ ಕಂಡಿರ ಜ್ಯೋತಿಗಳಿಗ ಜಗನ್ಮಾತೆ ನಿನ್ನ ಶಿಟ್ಟ ಭಕ್ತರ ಕದಂಬಳೆ ಈ ರಕ್ತಸರ ಕೊಂದಿದ್ದು ಸರ್ವರಿಗೆ ಸಂತೋಷವಾಯಿತು. ನಿನ್ನ ಶಿಟ್ಟನ್ನು ಶಾಂತಿ ಮಾಡಿ ಈ ರತಿದೇವಿಗೆ ಈ ಮನಮತನಿಗೆ ಮದುವೆ ಮಾಡಿದ ತಾಯೇ ಜಗ್ಭಿಕ್ಷಾತೆ. ನಾರಾದರೆ ಒಳ್ಳೆಯದು. ನಿಮ್ಮ ಇಷ್ಟದಂತೆ ದ್ರೌಪದಿಯ ರೂಪವಂ ತಾಳಿ ಬರುವೆನು. ಮೊದಲು ಶ್ರೀಕೃಷ್ಣನ ಮಗನಾದ ಮನ್ಮಥನಿಗೂ ಕಾಮಲರಾಜನ ಮಗಳಾದ ರತಿದೇವಿಗೂ ಲಗ್ನವಂ ಸಾಂಗವಾಗಿ ಸಾಗಲೇ ನಾರಾದ ಗಾನ ವಿದ್ಯ ವಿಶಾರದ ಚಂಬಡ ಹೌದಲ್ಲೇ ಹೇ ಕಮಲರಾಜ, ಹೇ ಕಮಲಗಾಂಧಿ, ಅಮ್ಮ ರುಕ್ಮಿಣಿಯಾದರೆ ಜಾಗರದಿಂದ ಮಾಂಗಲ್ಯದ ಮಂತ್ರವನ್ನು ಹೇಳುತ್ತೀನಿ. ಎಲ್ಲರೂ ಮುಂದೆ ಬಂದು ನಿಂತಿರಿ.
ಸರಿ ಅಮ್ಮ ಮುತ್ತೈದೆಯವರೇ, ನೀವೆಲ್ಲ ಮುತ್ತೈದೆಯವರು ಸೇರಿಕೊಂಡು ಈ ಮಾಂಗಲ್ಯದ ಮಂಟಪ ಮುಂದೆ ನಿಂತು ಈ ಮನ್ಮಥನಿಗೆ ಈ ರತಿದೇವಿಗೆ ಮಂಗಲ ದಾರಿ ಮಾಡುವಂತವರಾಗಿರಿ. ಪನ್ನೀರಿಂದ ಸ್ನಾನ ಮಾಡಿಸಿ ತೈಲದ ಅಕ್ಕಿ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಿಲ್ಲುವಂತವರಾಗಿರಿ. ಈ ಸದ್ಯದಲ್ಲಿ ನಾನು ಮಾಂಗಲ್ಯ ಮಂತ್ರವನ್ನು ಇಡುತ್ತೇನೆ. ಬ್ರಹ್ಮಪುತ್ರನಾದ ನಾರಾಯಣನ ವಾರಸುಗಳೇ, ನೀವು ಹೇಳಿದ ಪ್ರಕಾರ ನಮ್ಮ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ನಿಂತಿದ್ದೇನೆ. ನೀವು ತಡ ಮಾಡದೆ ಮಾಂಗಲ್ಯ ಮಂತ್ರವನ್ನು ತಪ್ಪದೆ ಹೇಳುವಂತವರಾಗಿರಿ. ಈ ಮಾಂಗಲ್ಯ ಮಂತ್ರವನ್ನು ಅನ್ನುವಂತವರಾಗಿರಿ. ನಾರದರೆ ಗಾಯನ ನಾರದರೆ ಸಸಿಗಳಿಗೆ